ಮುಂಗಾರು ಹನಿ ಬಿದ್ದು ಹಸಿರು ಚಿಮ್ಮಿದ ಕಾಡಿನೊಳಗೆ ನಕ್ಷತ್ರ ಪುಂಜದ ಬೆಳಕು ಚಿಮ್ಮಿಸಿ ದುಮ್ಮಿಕ್ಕುತ್ತಿದ್ದಾಳೆ ಕಾನನ ಸುಂದರಿ. ಕಾಡು ಮೇಡು ಅಲೆದು ಕಲ್ಲು ಮುಳ್ಳಿನ ದಾರಿ ಸವಿಸಿ ಉಸ್ಸಪ್ಪ ಎಂದು ಸುಸ್ತಾಗಿ ಕುಳಿತವರ ಕಣ್ಣು ಮುಂದೆ ಆಕೆಯ ಬಿನ್ನಾಣದ ನರ್ತನ ಶುರುವಿಟ್ಟುಕೊಳ್ಳುತ್ತದೆ. ನಡೆದು ಹೈರಣಾಗಿ ಕುಳಿತವರ ಮುಖದಲ್ಲಿ ಮಂದಹಾಸ ಮಿನುಗಿಸಬಲ್ಲ ಚತುರೆ ಈ ಚೇಲಾವರದ ಸುಂದರಿ. ಕುಣಿದು ಬಾರೆ ಒಲಿದು ಒಲಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಭುವಿಗೆ ಮಳೆ ಹನಿಗಳು ಸೋಕುವ ಮುಂಗಾರಿನಲ್ಲಿ ಕೊಡಗಿನ ತುಂಬೆಲ್ಲ ಜಲಧಾರೆಗಳಿದೆ ಭೋರ್ಗರೆತ. ಗುಡ್ಡ ಕಮ್ಮರಿಗಳ ಸಂದಿನಿಂದ ಹೆಬ್ಬಂಡೆಗಳನ್ನು ದಾಟಿ ದುಮ್ಮುಕ್ಕುವ ಅಸಂಖ್ಯ ಅಜ್ಞಾತ ಜಲಧಾರೆಗಳಿದ್ದರೂ ಒಂದೇ ನೋಟಕ್ಕೆ ಮೋಹ ಉಕ್ಕುವಂತಿರುವುದು ಚೇಲಾವರ ಜಲಪಾತ. ಮಡಿಕೇರಿಯಿಂದ ನಾಪಕಲು ಕಕ್ಕಬೆ ಮಾರ್ಗವಾಗಿ 35 ಕಿಲೋಮೀಟರ್ ಪ್ರಯಾಣಿಸಿದರೆ ಸಿಗುವುದೇ ಚಯ್ಯಂಡಾಣೆ. ಇಲ್ಲಿಂದ 3 ಕಿಲೋಮೀಟರ್ ದೂರದ ಚೇಲಾವರ ಗ್ರಾಮದ ಆಮೆಪರೆ ಎಂಬಲ್ಲಿ ಈ ಸುಂದರಿ ಪ್ರತ್ಯಕ್ಷಳಾಗುತ್ತಾಳೆ. ಕಬ್ಬೆ ಬೆಟ್ಟದ ಸಂದಿಯಿಂದ ಸುಮಾರು 90 ಅಡಿಗಳಷ್ಟು ಎತ್ತರದ ಬಂಡೆಯಿಂದ ದುಮ್ಮಿಕ್ಕುವ ಚೇಲಾವರ ಜಲಧಾರೆಯ ಸೊಬಗು ನೋಡಿದಷ್ಟು ತಣಿಯಲಾರದು. ಪಕ್ಷಿಗಳ ಚಿಲಿಪಿಲಿ ನಾದ, ಜೀರುಂಡೆಗಳ ನಿನಾದದ ಜೊತೆಗೆ ಭಾರೀ ಎತ್ತರದಿಂದ ದುಮ್ಮುಕ್ಕುವ ಜಲಬೆಡಕಿಯ ಬೋರ್ಗರೆತದ ಶಬ್ದವು ಮೇಳೈಸಿ ಮಹಾ ಉತ್ಸವದ ಕಳೆ ತರುತ್ತದೆ. ಜಲಕನ್ಯೆಯ ಸೊಬಗನ್ನು ಆಸ್ವಾದಿಸುತ್ತಾ ಆಕೆಯ ಸನಿಹ ಬಯಸಿದ ಸುಮಾರು 20 ಮಂದಿ ಈವರೆಗೆ ನೀರು ಪಾಲಾಗಿದ್ದಾರೆ. ದೂರದಿಂದ ಸೌಂದರ್ಯ ಆಸ್ವಾದಿಸಿ ದೂರದಿಂದಲೇ ಸೆಲ್ಫಿ ಕ್ಲಿಕ್ಕಿಸಿ ಮರಳುವುದು ಅತ್ಯಂತ ಸುರಕ್ಷಿತ. ಬಂದಿರೋದು ಇಲ್ಲಿ ಒಬ್ರು ಹೇಳಿದ್ರು ಪ್ಲೇಸ್ ತುಂಬಾ ಚೆನ್ನಾಗಿದೆ, ಹೋಗಿ ನೋಡಿ ಅಂತ. ತುಂಬಾ ಚೆನ್ನಾಗಿದೆ ಪ್ಲೇಸು, ರಮಣೀಯವಾಗಿದೆ. ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ಭಕ್ತಾದಿಗಳು ಬೇಕಾದ್ರೆ ಬಂದು ನೋಡ್ಬೋದು. ಇದು ತುಂಬಾ ಚೆನ್ನಾಗಿದೆ, ಬಂದು ಎಲ್ಲ ಒಂದ್ಸತಿ ವಿಸಿಟ್ ಕೊಡಿ. ಇಲ್ಲಿ ಪ್ಲೇಸ್ ತುಂಬಾ ಚೆನ್ನಾಗಿದೆ, ಬಟ್ ರೋಡ್ ಮಾತ್ರ ಕಿರಿದು ಸ್ವಲ್ಪ ಅಗಲ ಮಾಡಿ ಇದು ಮಾಡಿ ರೋಡ್ ಥರ ಮಾಡಿ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಪ್ರೇಕ್ಷಣೀಯ ಸ್ಥಳಕ್ಕೆ ಅನುಕೂಲ ಆಗುತ್ತೆ. ಗೋಡೆನ ತಡೆಗೋಡೆ ಥರ ಕಟ್ಟಿ ಮಾಡಬೇಕು, ಯಾಕಂದರೆ ಅದು ತಂತಿ ಹಾಕೋದ್ರಿಂದ ಅಕಸ್ಮಾತ್ ಸಡನ್ನಾಗಿ ಗೋಡೆಗಿಂತ ತಗೊಳ್ಳೋರು ಬಿದ್ದಾಗ ಜಾರು ಬಿದ್ದಾಗ ಬಿಡೋ ಚಾನ್ಸಸ್ ಇದೆ. ತಡೆಗೋಡೆ ಕಟ್ಟಿ ಮಾಡಿದ್ರೆ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಶ್ರೀಕಾಂತ್ ಅಂತೇಳಿ ಬಳ್ಳಾರಿಯಿಂದ ಬಂದಿರೋದು, ಕೆಲವರ ಫಾಲ್ಸ್ಗೆ ಫಸ್ಟ್ ಟೈಮ್ ಬಂದಿರೋದು. ತುಂಬ ಆಕರ್ಷಣೀಯವಾದ ಸ್ಥಳ. ಇನ್ನೂ ಸರ್ಕಾರ ಇದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಇನ್ನೂ ಅಭಿವೃದ್ಧಿ ಮಾಡಿದ್ರೆ ಇದು ಒಳ್ಳೆಯ ಪ್ರವಾಸೋದ್ಯಮ ಸ್ಥಳ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಇನ್ನೂ ಫೆಸಿಲಿಟಿ ಇದ್ದರೆ ಇದು ಮತ್ತೊಂದು ಮಡಿಕೇರಿಯ ಮತ್ತೊಂದು ಅದ್ಭುತವಾದ ಅರಣ್ಯತಾಣ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತಲೇ ಹೇಳ್ತೀನಿ. ನಾನು ಮೈಸೂರಿಂದ ಬಂದಿದ್ದೀನಿ. ಈ ಪ್ಲೇಸ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ. ನಮಸ್ತೆ, ನಾನು ಡಾಕ್ಟರ್ ಶಾಂತಲಾ, ಮೈಸೂರಿಂದ ಬಂದಿದ್ದೇನೆ. ಸೊ ಚೇಲಾವರ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇಳಿಯೋದಕ್ಕೆ ಆಗೋದಿಲ್ಲ, ಬಿಕಾಸ್ ಅದು ತುಂಬ ಡೇಂಜರಸ್ ಆಗಿದೆ, ಅದಕ್ಕೋಸ್ಕರ. ಸೊ ಓಡಾಡೋದಕ್ಕೆ ಪರವಾಗಿಲ್ಲ, ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಕಮ್ಮಿ ಆದರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು. ಸೊ ಈ ದಾರಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಮಳೆ ಜಾಸ್ತಿ ಆಗೋದ್ರೆ ಓಡಾಡೋಕ್ಕೆ ಕಷ್ಟ, ಕೊಚ್ಚೆ ಥರ ಆಗುತ್ತೆ. ಫಾಲ್ಸಿಗೆ ರೀಚ್ ಆಗಬೇಕಂದ್ರೆ ಮಳೆಗಿಂತ ಮುಂಚೆ ಬರ್ಬೋದು, ಮಳೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಹೋಗುತ್ತೆ. ಚೇಲಾವರ ಜಲಧಾರೆ ಮತ್ತು ಪರಿಸರದ ಅಭಿವೃದ್ಧಿಗೆ ಅನೇಕ ಬಾರಿ ಚಿಂತನೆ ನಡೆದಿದ್ದರೂ ಯಾವುದೂ ಫಲ ನೀಡಿಲ್ಲ. ಕನಿಷ್ಠ ಜಲಧಾರೆಯನ್ನು ಸಂಪರ್ಕಿಸುವ ಮಾರ್ಗವನ್ನು ದುರಸ್ತಿಪಡಿಸಿಲ್ಲ. ನಾಗರಿಕ ಸೌಲಭ್ಯಗಳು ಹೆಚ್ಚುತ್ತಿರುವ ಈ ಕಾಲದಲ್ಲೂ ಚೇಲಾವರ ಜಲಧಾರೆ ಕಗ್ಗಾಡಿನಲ್ಲಿ ಮರೆಯಾಗುತ್ತಿರುವುದು ದುರಂತವೇ ಸರಿ. ಒಂದರ್ಥದಲ್ಲಿ ಆಕೆ ಜನರ ದಾಂಗುಡಿಗಳಿಂದ ಮರೆಯಾಗಿರುವುದೇ ಸರಿ ಅನಿಸುತ್ತಿದೆ. ಚೇಲಾವರದಿಂದ ದುಗ್ಗಳ ಸದಾನಂದ್, ಚಿತ್ತಾರ ನ್ಯೂಸ್, ನಾಪಕ್ಲು.